ನೀಡುವುದರಲ್ಲಿ ನಾವು ಇಂಥದೇ ಅನ್ನೋಕ್ಕಿರಲಿಲ್ಲ. ನಮ್ಮಲ್ಲಿ ಇರೋದನ್ನು ನಾವು ದಾನವಾಗಿ ನೀಡುವಂತಹ ಪ್ರವೃತ್ತಿಯನ್ನು ನಮಗೆ ಅವತ್ತೇ 12ನೇ ಶತಮಾನದಲ್ಲಿ ಬುನಾದಿಯಾಗಿ ಹಾಕಿಕೊಟ್ಟಂತು. ಅಂದರೆ ನಮ್ಮಲ್ಲಿ ಜ್ಞಾನ ಅಕ್ಷರವಿದ್ದರೆ ಅಕ್ಷರವನ್ನು ದಾನ ಮಾಡಿ, ನಮ್ಮಲ್ಲಿ ತಿಳುವಳಿಕೆ ಇದ್ದರೆ ತಿಳುವಳಿಕೆಯ ದಾನವನ್ನು ಮಾಡಿ, ನಮ್ಮ ಹತ್ರ ಅನ್ನ ಇದ್ದರೆ ಅನ್ನದಾನ ಮಾಡಿ. ಹಾಗೆ ಇವರು ಮೂಕ ಜೀವಿಗಳಿಗೂ ಸಮೇತ ನೀರಿನ ಸಮಸ್ಯೆ ಆಗಬಾರದು ಅಂತ ಹೇಳ್ಬಿಟ್ಟು ತಾವು ಎಲ್ಲೆಲ್ಲಿ ಸಂಚರಿಸ್ತಾರೆ ಅಲ್ಲೆಲ್ಲ ಕಟ್ಟೆಗಳನ್ನು, ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ಇವರಿಗೆ ಕಾಯಕ ಯೋಗಿ ಅಂತ ಹೇಳ್ಬಿಟ್ಟು ಕರೀತಾರೆ. ಮೂಕ ಜೀವಿಗಳಿಗೂ ಸಹ ನೀರಿನ ಸೌಲಭ್ಯವನ್ನು ಒದಗಿಸಿಕೊಡುವಂಥ ಮಹಾನ್ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಹಾಗಾಗಿ ಇವತ್ತು ನಮ್ಮದು ಕರ್ನಾಟಕ ಸರ್ಕಾರ ಇವ್ರನ್ನ ಆಚರಣೆ ಮಾಡೋದ್ರ ಮೂಲಕ ನಮ್ಮಲ್ಲಿ ಮತ್ತೊಮ್ಮೆ ಸಮಾಜದಲ್ಲಿ ಅವರ ವಚನಗಳನ್ನು ಅಧ್ಯಯನ ಮಾಡೋದಾಗಲಿ ಅಥವಾ ಅವರ ಜೀವನ ಶೈಲಿಯನ್ನು ನಾವು ಕಲಿಯೋದಕ್ಕಾಗಲಿ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ತಂದಿದೆ. ಆದರೆ ಈಗ ಪ್ರಶ್ನೆ ಇರುವಂಥದ್ದು, ನಾವು ಅವರ ವಚನಗಳನ್ನು ಓದುವಷ್ಟಾಗಲಿ ಅಥವಾ ಅವರ ಜೀವನ ಶೈಲಿಯನ್ನು ನಾವು ಅಕ್ಸೆಪ್ಟ್ ಮಾಡಿ ಅಡಾಪ್ಷನ್ ಮಾಡ್ಕೊಳ್ಳೋಷ್ಟಾಗಲಿ ನಾವು ಇದೀವ, ಅಷ್ಟು ಪ್ರಬುದ್ಧವಾಗಿ ಇದೀವ ಅನ್ನೋಂಥದ್ದು ಪ್ರಶ್ನೆ ನಮ್ಮ ಈಗಿನ ಕಾಲಕ್ಕೆ ಬಂದಿದೆ. ಕಲಿಯುಗದಲ್ಲಿ ಎಲ್ಲ ನಾವು ವೆಸ್ಟರ್ನ್ ಮಾಡೋದು, ನಮಗೆ ಎಲ್ಲ ಪಾಶ್ಚಿಮಾತ್ಯ ಸಂಸ್ಕೃತಿ ಸಂಸ್ಕಾರನ ನಾವು ಎಷ್ಟು ಅಳವಡಿಸ್ಕೊಂಡು ನಮ್ಮ ಸಮಯನ ನಾವು ಕನ್ನಡ ಸಂಸ್ಕೃತಿ ಸಂಸ್ಕಾರಕ್ಕೆ ಕೊಡ್ತಾ ಇದ್ರೆ ನಮ್ಗೆ ಯಾವುದಕ್ಕೂ ಸಮಯ ಸಿಗೋದಿಲ್ಲ. ಸೊ ಹಾಗಾಗಿ ಇವ್ರನ್ನ ಯಾವುದೋ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಮಾಡಿದಲ್ಲೇ ಸಿದ್ದರಾಮೇಶ್ವರವರು ಇಡೀ ಮನುಕುಲಕ್ಕೋಸ್ಕರನೇ ಪ್ರಯತ್ನ ಮಾಡಿದ್ರು. ಅವತ್ತು ಅವ್ರು ಕೇವಲ ಬರೀ ಕಮ್ಯುನಿಟಿಗೆ ಅಂತಾನೆ ಮಾಡಿದ್ರೆ ಇವತ್ತು ಆ ಕಮ್ಯುನಿಟಿ ಎಲ್ಲಿರ್ತಿತ್ತೋ ಏನಿರ್ತದೋ ಗೊತ್ತಿರಲಿಲ್ಲ. ಸೊ ಅವ್ರು ಅವತ್ತು ಆ ಥರ ಕಮ್ಯುನಿಟಿಗೋಸ್ಕರ ಅಂತಾನೆ ಮಾಡಲಿಲ್ಲ. ಅವ್ರು ಮಾಡಿದ ಇಡೀ ಮನುಕುಲಕ್ಕನೇ ಉತ್ತಮವಾಗಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನವನ್ನು ಮಾಡಿದವರಾಗಿದ್ದರಿಂದ ನಾವೆಲ್ಲರೂ ಸಹ ಅವ್ರು ನಿಷ್ಪಕ್ಷಪಾತವಾಗಿ ಅವ್ರನ್ನ ಗೌರವಿಸಿ ಅವ್ರಿಗೆ ನಮ್ಮ ಸಣ್ಣ ಇದನ್ನಾದ್ರೂ ಸಹ ಪರಿವರ್ತನೆ ತರುವಂಥ ಪ್ರಯತ್ನಗಳಲ್ಲಿ ನಾವು ಮಾಡಿದ್ರೆ ಮಾತ್ರ ಅವತ್ತು ಇವತ್ತೇನು ನಾವು ಅದನ್ನ ಆಚರಣೆ ಮಾಡ್ತಿದ್ವಿ ಅದಕ್ಕೊಂದು ಸಾರ್ಥಕತೆ ಬರ್ತದೆ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರಿಗೂ ಸಹ ವಿನಂತಿಸ್ಕೊಳ್ತೇವೆ. ನಾವೆಲ್ಲರೂ ಸಹ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ಉತ್ತಮವಾದಂತಹ ಸಲಹೆ ಸೂಚನೆಗಳನ್ನು ನೀಡುವುದರ ಜೊತೆಗೆ ಅವರ ಬಗ್ಗೆ ಅಲ್ಪ ಮಟ್ಟಿನ ಚರ್ಚೆ ಆಗಿದೆ. ಕೆಲವೊಂದು ವಿಷಯಗಳನ್ನು ಸಹ ನಾವು ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಅದಕ್ಕಾಗಿ ತಮ್ಮೆಲ್ಲ ಮುದ್ದಣ್ಣ ಮತ್ತು ಸುಂದರಾದೇವಿ ಅವರ ಪುತ್ರನಾಗಿ ಜನಿಸ್ತಾರ. ತಾವು ಸಹಿತ ಎಲ್ಲರೂ ಅನುಭವಿಸುವಂತಹ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ಜೀವನವನ್ನು ನಡೆಸಿ ಒಂದು ವಚನ ಸಾಹಿತ್ಯದಲ್ಲಿ ತಮ್ಮ ಕೊಡುಗೆಯನ್ನು ನೀಡ್ತಾರೆ. ಈ ಒಂದು ಸಿದ್ದರಾಮೇಶ್ವರರ ಒಂದು ನಮ್ಮ ಧರ್ಮಗುರುಗಳಂತ ನಾವು ಪಾಲಿಸಿಕೊಂಡು ಬರ್ತಾ ಇದ್ದೀವಿ. ನಮ್ಮ ಭೋವಿ ಸಮಾಜ ಮತ್ತು ನಮ್ಮ ಒಡ್ಡರ ಸಮಾಜ ಏನಿದೆಯಲ್ಲ, ಒಡ್ಡರ ಸಮಾಜ ಬಗ್ಗೆ ಸಹಿತ ನಾವು ಮಾತನಾಡಲೇಬೇಕಿಲ್ಲ. KRS ಡ್ಯಾಮ್ ಇಂದ ಹಿಡಿದು ಇವತ್ತಿನ ತಹಸೀಲ್ದಾರ್ ಆಫೀಸ್ ಒಳಗೆ ಏನು ಕೂತು ಮಾತಾಡ್ತೀವಲ್ಲ, ಈ ಕಟ್ಟಡವನ್ನು ಸಹಿತ ಕಟ್ಟಲಿಕ್ಕೆ ನಮ್ಮ ಸಮಾಜದವರ ಕೊಡುಗೆ ಇದೆ ಅಂತ ಗಂಟ ಮೈಸೂರು ಅರಮನೆ KRS ಇಂದ ಹಿಡಿದು ಇಲ್ಲಿವರೆಗೂ ಈ ನಮ್ಮ ಕಟ್ಟಡದ ಈ ಸರ್ಕಾರಿ ಕಟ್ಟಡದ ಕಟ್ಟುವವರೆಗೂ ಸಹಿತ ನಮ್ಮ ಸಮಾಜದವರ ಕೊಡುಗೆ ಇದೆ. ದೊಡ್ಡ ದೊಡ್ಡ ಭವನಗಳನ್ನು ಕಟ್ಟಲಿಕ್ಕೆ, ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಲಿಕ್ಕೆ, ದೊಡ್ಡ ದೊಡ್ಡ ಆಫೀಸ್ಗಳನ್ನು ಕಟ್ಟಲಿಕ್ಕೆ ನಮ್ಮ ಸಮಾಜ ಯಾವಾಗಲೂ ಮುಂದಿರ್ತದೆ. ಆದ್ರೆ ನಮ್ಮ ಜೀವನವನ್ನು ನಾವು ಕಟ್ಟಿಕೊಳ್ಳಿಕ್ಕೆ ನಮಗೆ ಸಮಸ್ಯೆ ಆಗ್ತದೆ ಇವತ್ತಿನ ದಿನಮಾನದೊಳಗೆ. ಕಾರಣ ಶಿಕ್ಷಣದ ಕೊರತೆ, ಸಂಘಟನೆಯ ಕೊರತೆ, ಹೋರಾಟದ ಕೊರತೆ, ತಿಳುವಳಿಕೆಯ ಕೊರತೆ. ಈ ಒಂದು ನಿಟ್ಟಿನೊಳಗೆ ನಮ್ಮ ಸಮಾಜ ಇಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ. ಊರು ಚಂದ ಮಾಡೋದು ನಮ್ಮ ಊರು ಚಂದ ಕಾಣುವಂಗಾಗ್ತದೆ. ಹೆಂಗ ದೊಡ್ಡ ದೊಡ್ಡ ಭವನಗಳು ಕಟ್ಟೋದ್ರ ಮೂಲಕ ಅಥವಾ ಏನೋ ಪಾರ್ಕ್ಗಳನ್ನು ಕಟ್ಟೋದ್ರ ಮೂಲಕ ಇಂಥವೆಲ್ಲ ಊರನ್ನು ಸೌಂದರ್ಯೀಕರಣ ಮಾಡ್ತೀವಿ. ನಾವು ಸೌಂದರ್ಯೀಕರಣ ಮಾಡುವಲ್ಲಿ ನಾವು ಶ್ರಮಿಸ್ತೀವಿ. ನಾವು ಕೇವಲ ದುಡಿಮೆಯ ಮೂಲದಲ್ಲಿ ಅಥವಾ ನಮ್ಗೆ ಪಗಾರ ಬರುತ್ತೆ ಅನ್ನೋ ಆಧಾರದ ಮೇಲೆ ಹೇಳ್ತಿಲ್ಲ ವಿಷಯನ. ಕುಲದ ಮೂಲಕ ಬರುವಂತ ಕಸಬುಗಳು ಏನದಾವಲ್ಲ ಅವು ಆ ಒಂದು ಜನಾಂಗಕ್ಕಷ್ಟ ಸೀಮಿತ ಆಗಿರ್ತಾವೆ. ಯಾಕಂದ್ರೆ ಅವ್ರು ಕಲ್ಕೊಂಡು ಬಂದಿರ್ತಾರ, ಅದ್ರೊಳಗೆ ಕೌಶಲ್ಯ ಇರ್ತೈತೆ, ಅದ್ರೊಳಗೆ ಅವರಲ್ಲಿ ಒಂದು ಜ್ಞಾನ ಇರ್ತೈತೆ. ಆ ಕೆಲಸದಲ್ಲಿ ಅವ್ರಿಗೆ ಆ ಜ್ಞಾನಾರ್ಜನೆ, ಆ ಕೆಲಸ ಕೌಶಲ್ಯಗಳನ್ನ ಆಧಾರದ ಮೇಲೆ ಇಂಥ ಕಟ್ಟಡ ಕೆಲಸಗಳನ್ನಾಗಲಿ, ಗುಡ್ಡಗಳನ್ನು ಹೊಡೆಯುವಂತ ಕೆಲಸಗಳನ್ನಾಗ್ಲಿ ನಮ್ಮ ಸಮಾಜ ಮಾಡ್ಕೊಂಡು ಬರ್ತದೆ. ಗುಡ್ಡಗಳು ಅಂತಂದ್ರೆ ಒಂದು ಇದು ನೆನಪಾಗ್ತದೆ. ನಾವು ಚಿತ್ರದುರ್ಗದಲ್ಲಿ ನಮ್ಮ ಸಿದ್ದರಾಮೇಶ್ವರ ಒಂದು ಆಚರಣೆ ಸಂದರ್ಭದಲ್ಲಿ ಇದ್ದಾಗ ಕೊಪ್ಪಳ ಹತ್ರ ಒಂದು ಮಾತು ಹೇಳಿದ್ರು. ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಇವರು ಕೂಡ ಭಾಗವಹಿಸಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಕ್ರಾಂತಿಕಾರಿ ಆಂದೋಲನವನ್ನು ಮಾಡತಕ್ಕಂಥವರು ಶಿವಯೋಗಿ ಸಿದ್ದರಾಮೇಶ್ವರ. 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರಲ್ಲಿರ್ತಕ್ಕಂಥ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಅನುಭವ ಮಂಟಪದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸಿದವರು, ತಮ್ಮದೇ ಆಗಿರ್ತಕ್ಕಂಥ ಒಂದು ಹಿಡಿತವನ್ನು ಸಾಧಿಸಿದವರು ಶಿವಯೋಗಿ ಸಿದ್ದರಾಮೇಶ್ವರ. ಇವರು ಒಂದು ಸಾರಿ ಶ್ರೀಶೈಲಕ್ಕೆ ಹೋಗಿರ್ತಾರೆ. ಶ್ರೀಶೈಲಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದೊಳಗ ಅಲ್ಲಿರ್ತಕ್ಕಂಥ ಆರಾಧ್ಯ ದೈವ ಶ್ರೀಶೈಲ ಮಲ್ಲಿಕಾರ್ಜುನನು ಇವರಿಗೆ ಪ್ರತ್ಯಕ್ಷ ಆಗಿ ಶಿವಯೋಗಿ ಸಿದ್ದರಾಮೇಶ್ವರ ಅವರಿಗೆ ಅನುಗ್ರಹವನ್ನು ತೋರಿಸ್ತಾರೆ. ಅನುಗ್ರಹವನ್ನು ತೋರಿಸಿ ಅವರಿಗೆ ದೇವರು ದಯ ಪಾಲಿಸ್ತಾರೆ. ಅಲ್ಲಿಂದ ಮನ ಪರಿವರ್ತನೆಗೊಂಡು ಬಂದಿರತಕ್ಕಂಥ ಶಿವಯೋಗಿ ಸಿದ್ದರಾಮೇಶ್ವರ ಅವರು ತಮ್ಮ ಹುಟ್ಟೋರು, ತಮ್ಮ ಕುಗ್ರಾಮ ಇವತ್ತೇನು ನಾವು ಸೊಲ್ಲಾಪುರ ಅಂತ ಕರಿತೀವಲ್ಲ,
ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ, ಆವತ್ತಿನ ಸೊನ್ನಲಗಿ. ಇವತ್ತೇನು ನಾವು ಮುಂಡರಗಿಗೆ ಹಿಂದಿನ ಪ್ರಾಚೀನ ಹೆಸರು ಮುಡಗಿರಿ ಅಂತ ಕರಿತೀವಿ. ಬಾದಾಮಿ ಚಾಲುಕ್ಯರ ಆಳಿದಂತ ನಾಡು ಬಾದಾಮಿ ಅಂತ ಕರಿತೀವಿ. ಹೊಯ್ಸಳರ ಸಾಮ್ರಾಜ್ಯ ಕಟ್ಟಿರ್ತಕ್ಕಂಥ ಹಳೆಬೀಡು ಬೇಲೂರನ್ನ ನಾವೇನು ಇವತ್ತ ದ್ವಾರ ಸಮುದ್ರ ಅಂತ ಕರಿತೀವಲ್ಲ, ಅದೇ ತರಹ ಸೊಲ್ಲಾಪುರದ ಪ್ರಾಚೀನ ಹೆಸರು ಸನ್ನಲಗಿ. ಆ ಒಂದು ಕುಗ್ರಾಮದಲ್ಲಿ ಜನಿಸಿರ್ತಕ್ಕಂಥವ್ರು ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರ. ಅವರ ತಂದೆ ಮುದ್ದೇಗೌಡ, ತಾಯಿ ಸುಗ್ಯವ. ಒಂದು ಬಡ ಕುಟುಂಬದಲ್ಲಿ ಆ ಒಂದು ದಂಪತಿಗಳಿಗೆ ಉತ್ತಮ ಮಗನಾಗಿ ಜನಿಸಿ ಶ್ರೀಶೈಲ ಮಲ್ಲಿಕಾರ್ಜುನನ ಅನುಗ್ರಹವನ್ನು ಪಡೆದು ಮನಪರಿವರ್ತನೆಗೊಂಡು ದೇವರ ದೀಕ್ಷೆಯನ್ನು ಪಡೆದು ಮತ್ತೆ ವಾಪಸ್ಸು ಸೊಲ್ಲಾಪುರಕ್ಕೆ ಬರ್ತಾರೆ. ಸೊಲ್ಲಾಪುರಕ್ಕೆ ಬಂದು ಏನ್ ಮಾಡ್ತಾರೆ ಅಂತಂದ್ರೆ ಹಸಿದವರಿಗೆ ಅಕ್ಷರದಾಸವನ್ನು ಪ್ರಾರಂಭ ಮಾಡ್ತಾರೆ. ದಣಿವರಿದವರಿಗೆ ಕುಡಿಲಿಕ್ಕೆ ನೀರು ಕುಡಿಬೇಕಂತ ಹೇಳಿ ಜನಸಾಮಾನ್ಯರಿಗೆ ಲೋಕೋಪಯೋಗಿ ಕಲ್ಯಾಣ ಕಾರ್ಯವನ್ನು ಮಾಡ್ತಾರ. ಕೆರೆ ಕಟ್ಟಿಗಳನ್ನು ಕಟ್ಟಿಸ್ತಾರ. ಸೊಲ್ಲಾಪುರದಲ್ಲಿ ಕೆರೆ ಕಟ್ಟಿಗಳನ್ನು ಕಟ್ಟಿಸ್ತಾರ. ಆಮೇಲೆ ದೇವಾಲಯಗಳನ್ನು ಕಟ್ಟಿಸ್ತಾರ, ಮಂದಿರಗಳನ್ನು ಕಟ್ಟಿಸ್ತಾರ. ಇವತ್ತಿಗೂ ಕೂಡ ಪ್ರೇಕ್ಷಣೀಯ ಸ್ಥಳವಾಗಿರ್ತಕ್ಕಂಥದ್ದು ಸೊಲ್ಲಾಪುರ. ಅದು ಒಂದು ವಿದ್ಯಾ ಕೇಂದ್ರನೂ ಹೌದು, ಅದೊಂದು ವ್ಯಾಪಾರ ಕೇಂದ್ರ ಹೌದು, ಅದೊಂದು ಧಾರ್ಮಿಕ ಕೇಂದ್ರ ಹೌದು. ಇಂತಹ ಒಂದು ಅದ್ಭುತ ಕಾರ್ಯಕ್ರಮಗಳನ್ನ ಸಾಮಾಜಿಕ ಲೋಕ ಕಲ್ಯಾಣಕ್ಕಾಗಿ ಕೆಲಸವನ್ನ ತಮ್ಮ ವೈಯಕ್ತಿಕ ಜೀವನವನ್ನು ಮುಡಿಪಾಗಿಟ್ಟು ಒಂದು ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಂತವರು ಶಿವಯೋಗಿ ಸಿದ್ದರಾಮೇಶ್ವರರು. ಸೊಲ್ಲಾಪುರದಲ್ಲಿ ಈಗಲೂ ಕೂಡ ಶಿವಯೋಗಿ ಸಿದ್ದರಾಮೇಶ್ವರರ ಒಂದು ದೊಡ್ಡ ದೇವಸ್ಥಾನ ಐತಿ. ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡದ ವ್ಯವಸ್ಥೆ ಐತಿ. ದೇವಸ್ಥಾನದ ಕಟ್ಟಡ ಸುಸಜ್ಜಿತ ಅಲ್ಲದೆ ಅದರ ಪ್ರಾಂಗಣ ವ್ಯವಸ್ಥೆನೂ ಕೂಡ ಬಹಳ ವಿಶಾಲವಾಗಿರ್ತಕ್ಕಂಥ ಮೈದಾನ ಐತಿ. ಆ ದೇವಸ್ಥಾನದ ಮುಂದ್ಗಡೆ ಕೆರೆ ಐತಿ, ವಿಶಾಲ ವ್ಯಾಪ್ತಿಯಲ್ಲಿ ಕೆರೆ ಐತಿ. ಅದನ್ನ ಕಟ್ಟಿಸಿದಂತವರು ಆ ದೇವಸ್ಥಾನವನ್ನು ಕೊಡುಗೆ ಕೊಟ್ಟಿರ್ತಕ್ಕಂಥ ಶಿವಯೋಗಿ ಸಿದ್ದರಾಮೇಶ್ವರ. 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರ ಜೊತೆ ಇವರು ಕೂಡ ಹೆಜ್ಜೆಯ ಜೊತೆಗೆ ಹೆಜ್ಜೆಯನ್ನು ಹಾಕಿದರು.